ಭಗವಂತನ ಏಕಾಂತ ಭಕ್ತನಾದಂತಹ ಹನುಮಂತ ದೇವರು ರಾಮ ಕಾರ್ಯಾರ್ಥವಾಗಿ ಸಮುದ್ರೋಲ್ಲಂಘನವನ್ನು ಮಾಡಲಿಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ. ಹಾರುವ ಹನುಮ ಹಾರುವ ಮೊದಲು ಭಗವಂತ ರಾಮನಿಗೆ ನಮಸ್ಕಾರ ಮಾಡಿದ್ದಾನೆ. ಯಾವುದೇ ಒಂದು ಕರ್ಮ ಮಾಡುವಾಗ ಕರ್ಮದ ಹಿನ್ನೆಲೆಯಲ್ಲಿ ಜ್ಞಾನ ಬಹಳ ಮುಖ್ಯ. ಜ್ಞಾನ ಪುರಸ್ಸರವಾದ ಕರ್ಮಕ್ಕೆ ಮಾತ್ರ ಪರಿಪೂರ್ಣವಾದ ಫಲವನ್ನು ಪಡೆಯುವಂತಹ ಸಾಧ್ಯತೆ. ಕೆಲವರು ಕರ್ಮ ಮಾಡ್ತಾರೆ, ಜ್ಞಾನ ಇಲ್ಲ. ಕೆಲವರು ಜ್ಞಾನ ಇದೆ, ಕರ್ಮ ಇಲ್ಲ. ಯಾವುದೇ ಒಂದು ಕರ್ಮವನ್ನು ತಿಳಿದು ನಂಬಿ ಮಾಡಿದಾಗ ಮಾತ್ರ ಅದಕ್ಕೆ ಪೂರ್ಣ ಫಲ. ಆ ನಿಟ್ಟಿನಲ್ಲಿ ಹನುಮ ರಾಮಾಯಣತ್ವ ರಾಮನಿಗೆ ನಮಸ್ಕರಿಸಿಕೊಂಡು ಸಮುದ್ರೋಲ್ಲಂಘನವನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಹನುಮಂತ ದೇವರೇ ಮುಂದೆ ಜಗದ್ಗುರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದ ಸಂದರ್ಭದಲ್ಲಿ ತಮ್ಮ ಸದಾಚಾರ ಸ್ಮೃತಿಯಲ್ಲಿ ಹೇಳುವಾಗ ಏಳುವಾಗಲೇ ದೇವರ ಸ್ಮರಣೆ ಮಾಡಿ ಅಂತಾರೆ. ಎದ್ದಾಗಿನಿಂದ ಆರಂಭ ಮಾಡಿಕೊಂಡು ಮಲಗುವ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳು ಭಗವಂತನ ಆರಾಧನೆ ಆಗಬೇಕು. ಸ್ಮೃತ್ವಾ ವಿಷ್ಣುಂ ಸಮುತ್ಥಾಯ ಕೃತಶೌಚೋ ಯಥಾವಿಧಿ ಅಂತ ಹೇಳುವಾಗ ಭಗವಂತನ ನಮಸ್ಕಾರದೊಂದಿಗೆ, ಭಗವಂತನ ಸ್ಮರಣೆಯೊಂದಿಗೆ, ದೇವರ ನೆನಪಿನೊಂದಿಗೆ ಕರ್ಮಗಳ ಆರಂಭ ಆಗಲಿ ಅಂತಾರೆ. ಮುಂಜಾನೆ ಎದ್ದು ಗೋವಿಂದನೆನ್ನಿ ಅಂತ ದೇವರ ಸ್ಮರಣೆಯೊಂದಿಗೆ ಸಕಲ ಕರ್ಮಗಳು ಆಗಬೇಕು. ಸುಂದರಕಾಂಡ ರಾಮಾಯಣದ ಅತ್ಯಂತ ಅಪೂರ್ವವಾದ ಘಟ್ಟ. ಮಹಾಭಾರತದ ಬಗ್ಗೆ ಆಚಾರ್ಯರು ಹೇಳುವಾಗ ಇಡೀ ಮಹಾಭಾರತದ ಸಾರವನ್ನು ತಿಳಿಸುವಂಥದ್ದು ವಿರಾಟ ಮತ್ತು ಉದ್ಯೋಗ ಪರ್ವಗಳು. ಉದ್ಯೋಗ ಪರ್ವ ಮಹಾಭಾರತದ ಸಾರವಾದರೆ ರಾಮಾಯಣದ ಸಾರ ಸುಂದರಕಾಂಡ. ರಾಮನ ಕಾಲದಲ್ಲಿ ನಡೆದಂತಹ ರಾಮಾಯಣ, ಕೃಷ್ಣನ ಕಾಲದಲ್ಲಿ ನಡೆದಂತಹ ಮಹಾಭಾರತ. ರಾಮನ ಕಾಲದಲ್ಲಿ ಹನುಮ ರಾಮನಿಗಾಗಿ ಮಾಡಿದ ಸೇವೆ ಸುಂದರಕಾಂಡ. ಕೃಷ್ಣನ ಕಾಲದಲ್ಲಿ ರಾಮ ಹನುಮನ ಸೇವೆಯನ್ನು ಗುರುತಿಸಿ ಹನುಮ ಭೀಮನಾಗಿ ಬಂದಾಗ ಭೀಮನಿಗಾಗಿ ಉದ್ಯೋಗ ಮಾಡಿದ್ದು ಉದ್ಯೋಗ ಪರ್ವ. ಇದರೊಳಗೆ ನಮಗೊಂದು ಕಥೆ ಇದೆ. ನೀವು ದೇವರಿಗೆ ಏನಾದರೂ ಮಾಡಿದ್ರೆ ದೇವರು ನಿಮಗೇನಾದರೂ ಮಾಡ್ತಾನೆ, ಅಲ್ಲ ಏನು ಬೇಕಾದ್ರೂ ಮಾಡ್ತಾನೆ. ನೀವು ದೇವರಿಗೆ ಏನೂ ಮಾಡಲ್ಲ ಅಂದರೆ ದೇವರು ನಿಮಗೇನೂ ಮಾಡಲ್ಲ. ಹನುಮ ತನ್ನ ಸರ್ವಸ್ವವನ್ನು ರಾಮನಿಗಾಗಿ ಅರ್ಪಣೆ ಮಾಡಿದ ಸುಂದರಕಾಂಡದ ಕಥೆಯನ್ನು ನೋಡಿದಾಗ ನಮಗೆ ತಿಳಿಯುತ್ತೆ. ಅದಕ್ಕಾಗಿ ಎಂಥ ಉಪಕಾರಕ್ಕೂ ಕೃಷ್ಣ ತಾನು ಸಿದ್ಧನಾಗಿ ಪಾಂಡವರಿಗಾಗಿ ಭೂಮಿಯನ್ನು ಬೇಡ್ತಾ ಇದ್ದಾನೆ. ದುರ್ಯೋಧನನ ಬಳಿ ಹೋಗಿ, ಯದ್ಯಪಿ ದುರ್ಯೋಧನನ ಬಳಿ ಕೃಷ್ಣ ಹೋಗ್ತೇನೆ ಅಂದಾಗ ಧರ್ಮರಾಜ ಬೇಡ ಅಂದ. ಅಂಥ ದುರ್ಯೋಧನಾದಿಗಳ ಗುಂಪಿನ ಮಧ್ಯದಲ್ಲಿ ನಿನ್ನನ್ನು ಕಳಿಸ್ಲಿಕ್ಕೆ ನನಗೆ ಸರ್ವಥ ಇಷ್ಟ ಇಲ್ಲ. ಆದರೂ ಕೃಷ್ಣ ಹೋದ ಪಾಂಡವರಿಗಾಗಿ. ಯಾಕೆಂದರೆ ಭಗವಂತ ಮರ್ತಿಲ್ಲ. ಇದು ನಾವು ರಾಮಾಯಣದ ಸುಂದರಕಾಂಡದ ಸಾರವನ್ನು ತಿಳಿಬೇಕಾದ್ದು. ಭಗವಂತನನ್ನು ನಮಸ್ಕಾರ ಮಾಡುವಾಗ ಹನುಮನ ಮನಸ್ಸಿನಲ್ಲಿ ರಾಮನ ಬಗ್ಗಿರುವಂತಹ ಅಭಿಪ್ರಾಯ. ರಾಮ ಅಂದರೆ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಸರ್ವೇಶ್ವರಾಯ ರಾಮಾಯ. ಹನುಮನ ತಿಳಿವು, ಹನುಮಂತನ ಅರಿವು ಹೇಗಿದೆ ಅಂದರೆ ರಾಮ ಅಂದರೆ ಸರ್ವೇಶ್ವರ. ಈ ಮಾತಿನ ಹಿನ್ನೆಲೆಯಲ್ಲಿ ಹನುಮ ತಿಳಿಸ್ತಾ ಇದ್ದಾನೆ, ಸರ್ವೇಶ್ವರನಾದ ರಾಮನಿಗೆ ನಾನು ಮಾಡೋದು ಉಪಕಾರ ಅಲ್ಲ, ಸೇವಾ. ದೊಡ್ಡವರಿಗೆ ಸಣ್ಣವರು ಮಾಡೋದು ಉಪಕಾರ ಅಲ್ಲ, ಸೇವಾ. ದೊಡ್ಡವರು ಅಂತ ಅರಿವಿಗೆ ಬಂದಾಗ ಮಾತ್ರ ನಾವು ಮಾಡೋ ಕರ್ಮ ಇದು ಸೇವೆಯೋ
ಉಪಕಾರವೋ ಅನ್ನುವ ಅರಿವು ನಿಮಗೆ ಬರುತ್ತೆ. ನಾವು ಅವ್ರಿಗೆ ಸೇವೆ ಮಾಡಿದ್ವಿ, ಇವ್ರಿಗೆ ಉಪಕಾರ ಮಾಡಿದ್ವಿ. ಆ ಉಪಕಾರ ಮತ್ತು ಸೇವೆಯ ಹಿನ್ನೆಲೆಯಲ್ಲಿ ರಾಮ ಸರ್ವೇಶ್ವರ, ಅವನಿಗೆ ನನ್ನಿಂದ ಆಗಬೇಕಾದ್ದು ಏನೂ ಇಲ್ಲ, ಅವನು ಪೂರ್ಣನಾಗಿದ್ದಾನೆ, ಆಪ್ತ ಕಾಮನಾಗಿದ್ದಾನೆ, ಅವ್ಯಾಕೃತ ಗೃಹಸ್ಥನಾಗಿದ್ದಾನೆ, ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ, ಬಲವೀರ್ಯ ಮಹಾರಣವನಾಗಿದ್ದಾನೆ. ಇಂಥವನಿಗೆ ನಾನು ಮಾಡೋದು ಸೇವೆಯೇ ವಿನಃ ಉಪಕಾರ ಅಲ್ಲ ಅನ್ನುವ ಎಚ್ಚರಿಕೆ ಇದೆ. ಹಾಗಾದರೆ ನೀವು ಮಾಡುವ ಎಲ್ಲ ಕರ್ಮಗಳ ಹಿನ್ನೆಲೆಯಲ್ಲಿ ಭಗವಂತನ ಪ್ರಜ್ಞೆ ಜಾಗೃತವಾದಾಗ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ, ಅದು ನನ್ನ ಸೇವಾ ಅನ್ನುವ ನೆನಪು ನಿಮಗೆ ಬರುತ್ತೆ. ದೇವ್ರ ಪೂಜೆ ಮಾಡುವಾಗಲೇ ನಾವು ದೇವ್ರಿಗೇನೋ ಉಪಕಾರ ಮಾಡಿದಾಗ ಮಾಡ್ತಿರ್ತೀವಿ. ಆದರೆ ದೇವರ ಪೂಜೆ ದೇವರಿಗೆ ಉಪಕಾರ ಅಲ್ಲ. ನಿಮಗೆ ಕುಡಿಲಿಕ್ಕೆ ತೀರ್ಥ ಬೇಕು, ಅದಕ್ಕೆ ದೇವರಿಗೆ ಅಭಿಷೇಕ ಮಾಡಿ. ನಿಮಗೆ ಊಟ ಮಾಡಲಿಕ್ಕೆ ದೇವರ ಪ್ರಸಾದ ಬೇಕು, ಅದಕ್ಕೆ ನೈವೇದ್ಯ ಮಾಡಿ. ನಿಮಗೆ ಹಚ್ಕೊಳ್ಳಿಕ್ಕೆ ಅವನಿಗೆ ನಿರ್ಮಾಲ್ಯ ಶೇಷ ಬೇಕು, ಅದಕ್ಕೆ ಗಂಧ ಅಂಗಾರಕಾದಿಗಳನ್ನು ಮಾಡಿ. ನಿಮಗೆ ಉಡ್ಲಿಕ್ಕೆ ವಸ್ತ್ರ ಬೇಕಂತಾದರೆ ಭಗವಂತನಿಗೆ ವಸ್ತ್ರದ ಅರ್ಪಣೆ ಮಾಡಿ. ನಿಮಗೆ ವಾಸಕ್ಕೆ ಮನೆ ಬೇಕಂತಾದರೆ ಭಗವಂತನಿಗೆ ಛತ್ರ ಚಾಮರಾದಿ ರಾಜಪೂಜೆಯನ್ನು ಮಾಡಿ. ನಿಮಗಾಗಿ ಭಗವಂತನ ಪೂಜೆಯ ವಿನಃ ಭಗವಂತನಿಗಾಗಿ ನಿಮ್ಮ ಪೂಜೆ ಅಲ್ಲ. ದೇವರಿಗೆ ಕಲ್ಯಾಣೋತ್ಸವ ಅಂದರೆ ಮದುವೆ ಆಗಿರಲಿಲ್ಲ, ಒದ್ದಾಡ್ತಿದ್ದ, ನಾನೇ ಕರ್ಕೊಂಡು ಬಂದು ಹೆಣ್ಣು ತೋರಿಸಿ ಮದುವೆ ಮಾಡಿಸ್ದೆ ಅಂದರೆ ನಗುತ್ತಾರಲ್ಲ. ನಮ್ಮ ಕಲ್ಯಾಣಕ್ಕಾಗಿ ಭಗವಂತನ ಕಲ್ಯಾಣೋತ್ಸವ ಹೇಗೋ ಹಾಗೆ ಹನುಮಂತ ದೇವರು ಹಾರುವ ಮುನ್ನ ಭಗವಂತನ ಹರಿಯ ಹಿರಿಮೆಯನ್ನು ಅರಿತು ಹರಿಗೆ ಮಾಡುವ ಸಕಲ ಕರ್ಮ ಅದು ಜೀವ ಮಾಡುವ ಸೇವಾ ವಿನಃ ಭಗವಂತನಿಗೆ ಯಾರಿಂದ ಏನೂ ಉಪಕಾರ ಆಗಬೇಕಾದ್ದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಂತ ಹನುಮಂತ ದೇವರು ದೊಡ್ಡ ಸಮುದ್ರವನ್ನು ದಾಟಿದ್ದಾರಂತೆ. ಎಂಥ ಸಮುದ್ರ ಇದು! ಅಂತಿಂಥ ಸಮುದ್ರ ಅಲ್ಲ, ಯಾರಿಗೂ ಸಾಧ್ಯವೇ ಇಲ್ಲ. ನಾವೆಲ್ಲ ನೋಡಿದ್ದೀವಿ. ಆ ಎಲ್ಲ ಕಪಿಗಳು ತಮ್ಮ ಯೋಗ್ಯತೆಯನ್ನು ಹೇಳಿಕೊಂಡ್ರು. ನಿಜವಾಗಿ ಸಮುದ್ರವನ್ನು ದಾಟುವ ಯೋಗ್ಯತೆ ಹನುಮಂತ ದೇವರಿಗೆ ಅಲ್ಲ, ಅವ್ರಿಗಾದರೂ ಎಲ್ಲಿಂದ ಬಂತು ಇಷ್ಟು ದೊಡ್ಡ ಯೋಗ್ಯತೆ? ಯಾಕಂದರೆ ಅವರು ಭಗವಂತನ ಗುಣ ಸಮುದ್ರದಲ್ಲಿ ಅನಾಯಾಸವಾಗಿ ಈಸಾಡ್ತಾರೆ. ವಾಸುದೇವನ ಗುಣ ಸಮುದ್ರದೊಳಗೆ ಈಸಬಲ್ಲವ, ಭವ ಆಯಾಸವಿಲ್ಲದೆ ಸಮುದ್ರ ದಾಟುವನು ಶೀಘ್ರದಲ್ಲಿ ಜಗದೊಳಗೆ. ಜಗನ್ನಾಥದಾಸರು ತಿಳಿಸ್ಕೊಡ್ತಾರೆ. ಯಾರು ಸಮುದ್ರವನ್ನು ದಾಟುವ ಸಾಮರ್ಥ್ಯವನ್ನು ಪಡೀತಾರೆ, ಯಾರಿಗೆ ಭಗವಂತನ ಅನಂತ ಕಲ್ಯಾಣ ಗುಣಗಳು ಅನ್ನುವ ಸಮುದ್ರದಲ್ಲಿ ಅನಾಯಾಸವಾಗಿ ಈಸುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ, ಅವನು ಮಾತ್ರ ದಾಟ್ತಾನಂತ. ಹಾಗಾದರೆ ನೀವು ದೇವರ ಎಷ್ಟೆಷ್ಟು ಗುಣಗಳ ಉಪಾಸನೆ ಮಾಡ್ತೀರಿ, ಅಷ್ಟಷ್ಟು ಈ ಸಂಸಾರ ಸಾಗರದಿಂದ ದಾಟಲಿಕ್ಕೆ ಸಾಧ್ಯ ಇದೆ. ನೀವು ದಾಟಕ್ಕಾಗದಿದ್ರೂ ಪರವಾಗಿಲ್ಲ, ಹಾರುವ ಹನುಮಂತನ ಕಥೆ ಕೇಳಿ ನೀವು ತಿಳ್ಕೊಳ್ಬೇಕಾದ ಸಂಗತಿ ಇಷ್ಟೇ. ನಿಮಗೆ ಹಾರಕ್ಕಾಗದಿದ್ರೂ ಹಾರೋವ್ರ ಪಾದ ಹಿಡಿದ್ರು ನಮ್ಮನ್ನು ಹಾರಿಸ್ಕೊಂಡು ಹಾರ್ತಾರೆ. ಕೆಲವ್ರಿಗೆ ಇಷ್ಟು ಸಾಮರ್ಥ್ಯ ಇದೆ. 3 ರೀತಿ ಜನ ಸಂಸಾರ ಸಾಗರದಲ್ಲಿ, 3 ರೀತಿ ಜನ: ಮುಳುಗುವವರು, ತೇಲುವವರು, ತೇಲಿಸುವವರು. ಈ ಭಗವಂತನ ವಿರೋಧಿಗಳೇನಿದ್ದಾರೆ ಅವರು ಮುಳುಗೋಗ್ತಾರೆ ಈ ಸಮುದ್ರದಲ್ಲಿ. ಯಾರು ಭಗವಂತನ ಪರ ಇರ್ತಾರೆ, ದೇವರ ಗುಣಗಳ ಉಪಾಸನೆ ಮಾಡ್ತಿರ್ತಾರೆ, ಅವರು ತೇಲ್ತಾರೆ. ಯಾರು ಅನಾಯಾಸವಾಗಿ ದಾಟಿಸ್ತಾರೆ ಅಂದರೆ, ಯಾರು ಭಗವಂತನ ಗುಣ ಸಮುದ್ರದಲ್ಲಿ ಅನಾಯಾಸವಾಗಿ ಈಜಾಡ್ತಾರೆ, ಉಪಾಸನೆ ಮಾಡ್ತಾರೆ, ಅನಂತ ಗುಣಗಳಿಂದ ಆ ಭಗವಂತನ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಅವರು ಮಾತ್ರ ನಮ್ಮನ್ನು ದಾಟಿಸ್ತಾರಂತ. ದೇವರು ಹಾರುವ ಮುನ್ನ ಹರಿಯ ಸ್ಮರಣೆ ಮಾಡಿ ಅಗಾಧವಾದ ಸಮುದ್ರವನ್ನು ದಾಟಲಿಕ್ಕೆ ಆರಂಭ ಮಾಡಿದ್ದಾರೆ. ಯಾರು ಭಗವಂತನ ಗುಣಚಿಂತನೆಯನ್ನು ಮಾಡ್ತಾ ಇರ್ತಾನೆ, ಭಗವಂತನ ಪಾದ ಅನ್ನುವ ದೋಣಿಯನ್ನು ನಂಬಿರ್ತಾನೆ, ಅವನು ಮಾತ್ರ ಮುಳುಗೋಲ್ಲ. ಪಾದ ಬಿಟ್ಟವನಿಗೆ ಮುಳುಗುವಿಕೆಯೇ ಗತಿ. ಹರಿಪಾದವನ್ನು ಚೆನ್ನಾಗಿ ನಂಬಿದ ಮಹಾನುಭಾವರು ಹನುಮಂತ ದೇವರು.
ಹರಿಯ ಪದ ನಂಬಿದವರು, ಹರಿಯ ಪಾದವನ್ನು ನಂಬಿದವರು, ಭಗವಂತನನ್ನು ಎಲ್ಲ ವರ್ಣಗಳಿಂದ ಎಲ್ಲ ಗುಣಗಳಿಂದ ಉಪಾಸನೆ ಮಾಡುವ ಮಹಾನುಭಾವರು, ಪ್ರಳಯ ಕಾಲದಲ್ಲಿಯೂ ಭಗವಂತನ ಪದ ಪಾದದ ಬಗ್ಗೆ ವಿಸ್ಮರಣೆ ಇಲ್ಲದ ಮಹಾನುಭಾವರು. ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಹ. ಆದ ಕಾರಣ ಆ ಭಗವಂತ ಅವನ ಅನುಗ್ರಹದಿಂದ ದೊಡ್ಡ ಸಮುದ್ರವನ್ನು ದಾಟ್ತಾ ಇದ್ದಾರೆ. ದಾಟುವ ಹನುಮ ನಮಗೂ ಹೇಳ್ತಾ ಇದ್ದಾರೆ, ನೀವು ದಾಟ್ಲಿಕ್ಕಿದೆ, ಆದರೆ ದಾಟೋದಷ್ಟು ಸುಲಭ ಅಲ್ಲ, ಭಗವಂತನ ಪಾದ ಹಿಡಿದರೆ ಮಾತ್ರ ದಾಟಬಹುದು ಅಂತ ದೇವರ ಪಾದವನ್ನು ನಂಬಿದ ಹನುಮಂತ ದೇವರು ಹಾರ್ತಾ ಭಗವಂತನ ಪಾದವನ್ನು ನಂಬಿ ಭಗವಂತನ ಸ್ಮರಣೆ ಮಾಡಿ ಅಂದರೆ ಮಾತ್ರ ಹಿಡಿದ ಕಾರ್ಯದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ತೋರಿಸ್ತಾ ಇದ್ದಾರೆ.